ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಅಯೋಧ್ಯೆಯಲ್ಲಿ ರಾಮದೇವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡೋರಿದ್ದಾರೆ. ಆ ರಾಮನ ಚರಿತ್ರೆಯನ್ನು ದಾಸ ಸಾಹಿತ್ಯದಲ್ಲಿ ಬಂದದ್ದನ್ನು ಇವತ್ತಿನಿಂದ ಹೇಳಬೇಕು ಅಂತ ಮಾಡ್ತಾಯಿದ್ದೇನೆ. ದಾಸರು ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ರಾಮನ ಲೀಲೆಯನ್ನು ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ರಾಮ ಪರಮಾತ್ಮನ ದಶಾವತಾರಗಳಲ್ಲಿ ಒಂದು ಅವತಾರ. ಆ ರಾಮ ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಕರೀತೇವೆ. ಅಂದರೆ ಬಾಲನಾಗಿದ್ದಾಗ ಹೇಗಿರಬೇಕು, ಬ್ರಹ್ಮಚಾರಿ ಹೇಗಿರಬೇಕು, ಮದುವೆ ಮಾಡಿಕೊಂಡವ್ರು ಹೇಗಿರಬೇಕು, ಪ್ರತಿಯೊಂದನ್ನು ಪರಮಾತ್ಮ ತನ್ನ ಲೀಲೆಯಲ್ಲಿ ತೋರಿಸಿದ್ದಾನೆ. ಈಗ ಬಾಲಲೀಲೆಯನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ತುಳಸಿದಾಸರು ರಾಮಚರಿತ ಮಾನಸ ಅಂಥೇಳಿ ರಾಮಚಂದ್ರನ ಚರಿತ್ರೆಯನ್ನೇ ಬರೆದಿದ್ದಾರೆ. ಅವರು ಹಾಡನ್ನು ಬರೆದಿದ್ದಾರೆ, ಅದರಲ್ಲಿ ಕವಿತೆಗಳನ್ನು ಬರೆದಿದ್ದಾರೆ, ಹಾಡನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ಹಾಡು, ಅದನ್ನು ಇವತ್ತು ಹೇಳಬೇಕು ಅಂತ ಮಾಡಿದ್ದೇನೆ. ಈ ಹಾಡನ್ನು ನಾವು ಸಣ್ಣವರಿದ್ದಾಗ ನಮ್ಮ ತಾಯಿಯವ್ರು ಹಾಡ್ತಾಯಿದ್ರು. ನಮಗೆ ಈ ಹಾಡು ಭಾಳ ಇಷ್ಟ. ನಾವು ಸಣ್ಣವರಿದ್ದಾಗ ಎಲ್ಲಿಂದರೂ ಓಡಿ ಬಂದು ಆಯಿ, ನಮ್ಮ ತಾಯಿಗೆ ನಾವು ಆಯಿ ಅಂತಿದ್ವಿ, ಯಾಕಂದರೆ ಮಹಾರಾಷ್ಟ್ರ ಕಡೆಗಿದ್ರು ಅವರು. ಹೀಗಾಗಿ ಆಯಿ ಅಂತಿದ್ವಿ. ಆಯಿ ಈ ಹಾಡು ಹೇಳು, ನಮಗೆ ಈ ಹಾಡು ಇಷ್ಟ ಆಗ್ತಾಯಿತ್ತು. ಆ ಹಾಡನ್ನು ಅವ್ರ ಕೈಯಿಂದ ಹೇಳಿಸ್ಕೊಂಡು ಕೇಳ್ತಾಯಿತ್ತು. ರಾಮಲೀಲೆಯನ್ನು ಕೃಷ್ಣ ಲೀಲೆಯನ್ನು ಕೇಳಿದ್ದೇವೆ. ಕೃಷ್ಣ ಬಾಲಕನಾಗಿದ್ದಾಗ ಅವನು ಮಾಡಿದ ಲೀಲೆಯನ್ನು ಕೇಳಿದ್ದೇವೆ. ಇಲ್ಲಿ ತುಳಸಿದಾಸರು ರಾಮ ಚಿಕ್ಕ ಮಗುವಾಗಿದ್ದಾಗ ಆ ತೋರಿಸಿದ ಲೀಲೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ठुमकी चलत रामचंद्र, ठुमकी चलत रामचंद्र, बजत पैंजनिया, ठुमकी चलत रामचंद्र। किलकी किलकी उठत छाय, गिरत भूमि लटपटाय। किलकी किलकी उठत छाय, गिरत भूमि लटपटाय। छाय मातृ गोद लेत, छाय मातृ गोद लेत, दशरथ केरनिया, ठुमकी चलत रामचंद्र। अंचल रज अंग झारी, विविध भांति सोदुलारे। अंचल रज अंग झारी, विविध भांति सोदुलारे। तन मन धन वारी वारी, तन मन धन वारी वारी। कहत मृदु वचनिया, ठुमकी चलत रामचंद्र। विद्रुम से अरुण अधर, बोलत मुख मधुर मधुर। विद्रुम से अरुण अधर, बोलत मुख मधुर मधुर। सुभगनासिकामचारो, सुभगनासिकामचारो। लटकत लटकनिया, ठुमकी चलत रामचंद्र। तुलसीदास अति आनंद, देखी के मुखारविंद। तुलसीदास अति आनंद, देखी के मुखारविंद। रघुवर छवि के समान, रघुवर छवि के समान। रघुवर छवि बनिया, ठुमकी चलत रामचंद्र। बजत पैंजनिया, ठुमकी चलत रामचंद्र। ಎಷ್ಟು ಸುಂದರವಾಗಿ
ಕೃಷ್ಣನ ಬಾಲಲೀಲೆಯನ್ನು ಕೇಳಿದ್ದೇವೆ. ರಾಮನ ಮರ್ಯಾದಾ ಪುರುಷೋತ್ತಮನಾಗಿರುವಂತಹ ರಾಮಚಂದ್ರನ ಬಾಲಲೀಲೆಯನ್ನು ನಾವು ಕೇಳಿಲ್ಲ. ಇಲ್ಲಿ ಪುಟ್ಟ ರಾಮಚಂದ್ರ ಆಗ ತಾನೇ ಒಂಬೆಗಾಲಿಡುವಂತಹ ರಾಮಚಂದ್ರನ ಆ ಲೀಲೆಯನ್ನು ಇಲ್ಲಿ ತುಳಸಿದಾಸರು ನಮ್ಮ ಮುಂದೆ ತಂದಿಡ್ತಾ ಇದ್ದಾರೆ. ಪುಟ್ಟ ಮಗು ಆಗ ತಾನೇ ನಡಿಲಿಕ್ಕೆ ಕಲ್ತಿದೆ. ಆಗ ತಾನೇ ನಡಿಲಿಕ್ಕೆ ಕಲ್ತಾಗ ಏನು ಮಾಡುತ್ತೆ, ಸ್ವಲ್ಪ ಹೇಳುತ್ತೆ ಮತ್ತು ಬೀಳುತ್ತೆ, ಹೇಳುತ್ತೆ, ಹಂಗೆ ಮಾಡುತ್ತೆ. ಅದಕ್ಕೆ ಹೇಳಿದ್ರು ಠುಮಕ ಚಲತ ರಾಮಚಂದ್ರ ಬಾಜತ ಪೈಂಜನ್ಯ. ಮುದ್ದು ಮುದ್ದು ಹೆಜ್ಜೆ ಇಟ್ಕೊಂಡು ಆ ರಾಮಚಂದ್ರ ನಡೀತಾ ಇದ್ದಾನಂತೆ. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಕಾಲಲ್ಲಿ ಗೆಜ್ಜೆ ಹಾಕ್ಕೊಂಡಿದ್ದಾನೆ. ಆ ಗೆಜ್ಜೆಯ ನಾದ ಮಾಡುತ್ತಾ ಪರಮಾತ್ಮ ನಡೀತಾ ಇದ್ದಾನಂತೆ. ಆಮೇಲೆ ಹೇಳ್ತಾ ಇದ್ದಾರೆ, ಪುಟ್ಟ ರಾಮಚಂದ್ರ ನಡೀತಾ ಇದ್ದಾನೆ. ಅವನು ಒಂದೆರಡು ಹೆಜ್ಜೆ ಇಡ್ತಾನಂತೆ, ಕೆಳಗೆ ಬೀಳತ್ತಂತೆ ಮಗು. ಆಮೇಲೆ ಮತ್ತೆ ಹೇಳ್ತಾನಂತೆ, ಎದ್ದು ಮತ್ತೆ ಒಂದು 2 ನಿಮಿಷ ತಾಯಿಯ ತೊಡೆಯ ಮೇಲೆ ಕೂತ್ಕೊಂಡು, ಕೌಸಲ್ಯ ತೊಡೆಯ ಮೇಲೆ ಕೂತ್ಕೊಂಡು ಮತ್ತೆ ದಶರಥನ ಮಗುವಾಗಿರುವಂತಹ ರಾಮಚಂದ್ರ ಮತ್ತೆ ನಡಿಲಿಕ್ಕೆ ಶುರು ಮಾಡ್ತಾನಂತೆ. ನೋಡ್ರಿ, ಪರಮಾತ್ಮ ಅವತಾರದಲ್ಲಿ ಮೂಲ ಪುರುಷನಂತೆ ಇರ್ತಾನೆ. ಇಲ್ಲಿ ನಮಗೆಲ್ಲ ಆ ಲೀಲೆಯನ್ನು ತೋರಿಸುವುದಕ್ಕೋಸ್ಕರ ಪರಮಾತ್ಮ ಆ ರೀತಿ ಲೀಲೆಯನ್ನು ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾರೆ ಪರಮಾತ್ಮ ನಗತಾ ಸಣ್ಣ ಮಗು ನೋಡ್ರಿ ಏನೇನೋ ಮಾತಾಡುತ್ತಿರುತ್ತೆ, ನಗ್ತಾ ಇರುತ್ತೆ. ಆಮೇಲೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಓಡಾಡ್ತಿರುತ್ತೆ, ಮತ್ತು ಕೆಳಗೆ ಬೀಳುತ್ತೆ, ಮತ್ತು ಒಂದು ಸ್ವಲ್ಪ ಹೊತ್ತು ಇದು ಮಾಡಿ ಮತ್ತೆ ಹೇಳುತ್ತಂತೆ, ನಗುತ್ತಂತೆ, ಮತ್ತೆ ಅದು ಇದು ಮಾಡುತ್ತಂತೆ. ಆಮೇಲೆ ಅದೇ ಹೇಳ್ತಾರೆ, ಕಿಲಕಿ ಉಠತ ಛಾಯ ಗಿರತ ಭೂಮಿ ಲಟಪಟ. ಆ ನಡೀತಾ ಲಟಪಟ ಬಿದ್ದುಬಿಡ್ತಂತೆ ಕೆಳಗೆ, ಮತ್ತೆ ಎದ್ದು ಬಿಡ್ತಾನಂತೆ. ಎದ್ದು ಒಂದು ಕ್ಷಣ ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು ಅಮ್ಮ ಅದಕ್ಕೆ ಕೌಸಲ್ಯ ಅದಕ್ಕೆ ಸಮಾಧಾನ ಮಾಡಿ ಏನಾಗಿಲ್ಲ ಅಂತ ಹೇಳ್ತಾಳಂತೆ. ಎದ್ದ ಮೇಲೆ ಮತ್ತೆ ಎದ್ದು ದಶರಥನ ಮಗುವಾಗಿರುವಂತಹ ದಶರಥನಿಗೆ ಆನಂದವನ್ನು ಕೊಡುವಂಥ ಪರಮಾತ್ಮ ಅಲ್ಲಿ ಏನು ಮಾಡ್ತಾ ಇದ್ದ ಅಂದರೆ ಠುಮಕಿ ಚಲತ ರಾಮಚಂದ್ರ. ಒಂದೊಂದೇ ಹೆಜ್ಜೆ ಇಟ್ಕೊಂಡಿರ್ತಾನೆ. ಆ ಬಾಲಚಂದ್ರನ ಆ ರಾಮರೂಪವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಅಂಚಲ ರಜ ಅಂಗಜಾರಿ ವಿವಿಧ ಭಾಂತಿ ಸೋದುಲಾರಿ. ಹೇಳಿದಾರಂತೆ, ಕೆಳಗೆ ಇದಾದಾಗ ಸ್ವಲ್ಪ ಅಂಗಿ ಇದು ಇದಾಗಿರುತ್ತೆ, ಧೂಳಾಗಿರುತ್ತೆ, ಅದನ್ನು ಝಾಡ್ಸ್ಕೊತಾನಂತೆ, ಮತ್ತೆ ಹೇಳ್ತಾನಂತೆ, ಎದ್ದು ಮತ್ತೆ ನಡೀತಾನಂತೆ. ಏನೂ ಆಗದೇ ಇರೋರು ಹಾಗೆ, ನಾನು ಬಿದ್ದೇ ಇಲ್ಲ, ನನಗೇನು ಆಗೇ ಇಲ್ಲ ಅಂತ ನಡೀತಾರೆ. ಅವನು ಹೇಗಿದ್ದಾನೆ ಪರಮಾತ್ಮ ಅಂತ ಹೇಳಿದ್ರೆ, ತನ್ನ ಮನ ಧನ ವಾರಿವರು ಒಂದೊಂದು ಅವನ ಲೀಲೆ, ಅವನ ತನ್ನ ದೇಹವೇ ಆಗಲಿ ಮನಸ್ಸೇ ಆಗಲಿ ಎಲ್ಲ ಅನಂತ ಕೋಟಿ ಸೂರ್ಯಪ್ರಕಾಶನಾಗಿರುವಂತಹ ಪರಮಾತ್ಮ ಹೇಗಿರ್ಬೇಕು ಹೇಳಿ. ಅಲ್ಲಿ ಅವತಾರ ತೊಗೊಂಡಾಗ ಹೇಗಿರಬೇಕು, ಆ ಕೌಸಲ್ಯ ದಶರಥ ನೋಡಿ ಎಷ್ಟು ಸಂತೋಷಪಟ್ಟಿರಬೇಕು, ಅದನ್ನು ಕಲ್ಪನೆ ಮಾಡಿ. ಮೃದುವಚನೀಯ ಪರಮಾತ್ಮ, 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಮೃದು ವಚನವನ್ನು ಮಾತಾಡ್ತಾ ಇದ್ದಾನಂತೆ. ಮತ್ತು ಮಗುವಿಗೆ ಅಮ್ಮ ಅಪ್ಪ ಅಂದರೆ ಹೇಗಿರ್ಬೇಕು ಹೇಳಿ. 4 ವೇದಗಳಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ, ಯಾವನ ಬಾಯಿಂದ 4 ವೇದಗಳು ಬಂದಿದೆಯೋ ಅಂತಹ ಪರಮಾತ್ಮ ಬಾಲರಾಮನಾಗಿ ಮೃದು ವಚನದಿಂದ ಮುದ್ದಾಗಿ ಅಮ್ಮ ಅಪ್ಪ ಅಂದ್ಬೇಕಾದ್ರೆ ಹೇಗಿರ್ಬೇಕು ಹೇಳಿ. ಅದನ್ನು ನಮ್ಮ ಕಣ್ಣು ಮುಂದೆ ತುಳಸಿದಾಸರು ತಂದಿಡ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ, ಅಂತಹ ರಾಮ ಪುಟ್ಟ ಬಾಲಕನಾಗಿ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬಂದು ಅಮ್ಮನ ತೊಡೆ ಮೇಲೆ ಕೂತ್ಕೊಂಡು, ಅಪ್ಪನ ತೊಡೆ ಮೇಲೆ ದಶರಥನ ತೊಡೆ ಮೇಲೆ ಕೂತ್ಕೊಂಡು ಅವರಿಗೆ ತನ್ನ ಮುದ್ದು ಮಾತಿನಿಂದ ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದಾನಂತೆ ಪರಮಾತ್ಮ. ಅಲ್ಲಿ ಕೌಸಲ್ಯ ಹೇಳ್ತಾ ಇದ್ದಂತೆ, ಪರಮಾತ್ಮ ಎಲ್ಲರೂ ಕೌಸಲ್ಯ ಎಲ್ಲರೂ ಹೇಳ್ತಾ ಇದ್ದಂತೆ, ಪೂರ್ತಿ ಅವನಿಗೆ ಮನಸ್ಸು, ತನ್ನ ದೇಹದಿಂದ ಮನಸ್ಸಿನಿಂದ ಎಲ್ಲ ಧನ ಯಾರಿಗೆ ಬೇಕು, ಈ ದುಡ್ಡು ರಾಜ್ಯ ಯಾರಿಗೆ ಬೇಕು, ಕೋಶ ಯಾರಿಗೆ ಬೇಕು, ಈ ರಾಮಚಂದ್ರನ ಮುದ್ದು ಬಾಲಲೀಲೆಯನ್ನು ನೋಡಿ ಅವರೆಲ್ಲ ಮರ್ತೇ ಬಿಡ್ತಾರಂತೆ. ರಾಜ್ಯ ಕೋಶ ಏನೂ ಬೇಡ, ಈ ಮಗುವಿನ ಬಾಲಲೀಲೆಯನ್ನೇ ನೋಡ್ತಾ ಕೂತಿರ್ತೇವೆ ಅಂತ ಹೇಳ್ತಾರಂತೆ. ಆ ಮೃದು ವಚನವನ್ನೇ ಕೇಳ್ತಾ ಕೂತಿರ್ತೇವೆ ಅಂತಾರಂತೆ. ನೋಡಿರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಆ ರಾಮನ ಎದರಿ ಚಿತ್ರವನ್ನೇ ನಮ್ಮ ಕಣ್ಣೆದುರಿಗೆ ಇಡ್ತಾರೆ. ವಿದ್ರುಮಸೇ ಅರುಣಾಧರ. ಆ ಪರಮಾತ್ಮನ ತುಟಿ ಹೇಗಿತ್ತು ಅಂತಂದರೆ, ಆ ಕೆಂಪು ತುಟಿ ಇತ್ತಂತೆ. ಆ ಕೆಂಪು ತುಟಿ ಅಷ್ಟು ಸುಂದರವಾಗಿತ್ತು. ಆ ಬಾಯಿಯಿಂದ ಮುದ್ದು ಬಾಯಿಯಿಂದ ಪರಮಾತ್ಮ ಮಧುರವಾಗಿ ಮಾತಾಡ್ತಾ ಇದ್ದಂತೆ.
ಅವನು ಒಂದೊಂದು ಮಾತು ಹೊರಗೆ ಬಂದರೂ ಸಾಕು ಅವ್ರಿಗೆ ಆನಂದ ಆಗ್ತಿತ್ತಂತೆ. ಎಲ್ಲರೂ ಇನ್ನೊಮ್ಮೆ ಹೇಳು, ಇನ್ನೊಮ್ಮೆ ಹೇಳು, ಏನಂದಿ, ಇನ್ನೊಮ್ಮೆ ಹೇಳು, ಏನಂದಿ, ಇನ್ನೊಮ್ಮೆ ಹೇಳು, ಏನಂದಿ, ಇನ್ನೊಮ್ಮೆ ಹೇಳು ಅಂತ ಹೇಳಿ ಮತ್ತೆ 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 ಅವನಿಂದ ಹೇಳಿಸಿ ಅಮ್ಮ ಅಂದರೆ ಆ ಕೌಸಲ್ಯಗೆ ಎಷ್ಟು ಸಂತೋಷ ಆಗುತ್ತೆ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ, ಯಾವನಿಗೆ ತಂದೆ ತಾಯಿ ಏನಿಲ್ಲ, ಅವನೇ ತಾನೇ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ. ಅಂತಹ ಪರಮಾತ್ಮ ಆ ಇವಳಿಗೆ ಕೌಸಲ್ಯಗೆ ಅಮ್ಮ ಅಂದಾಗ ಅವಳಿಗೆ ಎಷ್ಟು ಸಂತೋಷ ಆಗಿರ್ಬೇಕು, ಅಪ್ಪ ಅಂದಾಗ ದಶರಥಿಗೆ ಎಷ್ಟು ಸಂತೋಷ ಆಗಿರ್ಬೇಕು. ಆ ಮೃದು ವಚನ ಅಂತ ಹೇಳ್ತಾ ಇದ್ದಾರೆ. ಈ ಮಕ್ಕಳು ಮಾತಾಡಿದ್ರೆ ನಮಗೆ ಅಷ್ಟು ಆನಂದ ಆಗುತ್ತೆ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ, ವೇದಾಭಿಮಾನಿಯಾಗಿರುವಂತಹ ಪರಮಾತ್ಮ ಮಾತನಾಡಿದಾಗ ಎಷ್ಟು ಆನಂದ ಆಗಿರ್ಬೇಕು ನೀವು ಹೇಳ್ರಿ. ಆ ಮೃದು ಮಾತಾಡಿದಾಗ, ಆ ಮಗು ಮಾತಾಡಿದಾಗ ತಂದೆ ತಾಯಿಗಳು ಅದರ ಹಾಗೆ ಮುದ್ದು ಮುದ್ದಾಗಿ ಅವ್ನು ಸೋನು ಅಂದರೆ ನನ್ನ ಸೋನು, ನನ್ನ ಮುದ್ದು, ನನ್ನ ಬಂಗಾರ, ನನ್ನ ಕೂಸು ಅಂಥೇಳಿ ಅವರು ಎಲ್ಲ ಮರೆತು ಆ ಕೂಸಿನ ಜೊತೆಗೆ ಮುದ್ದು ಮುದ್ದಾಗೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಅಷ್ಟು ಮುದ್ದು ಮಾಡ್ಕೋತೆ ಮುದ್ದು ಮಾತಾಡ್ತಾ ಇರ್ತಾರೆ. ಅಂದರೆ ಯಶೋಧ ಅಂತೀನಿ, ಕೌಸಲ್ಯ ಮತ್ತು ದಶರಥ ಎಷ್ಟು ಮುದ್ದು ಮಾಡಿರಬೇಕು ನೀವು ಇದು ಮಾಡಿ ಹೇಳ್ತಾರೆ. ವಿದ್ರುಮಸೇ ಅರುಣ ಅಧರ ಬೋಲತ ಮುಖ ಮಧುರ ಮಧುರ. ಆ ಕೆಂಪು ತುಟಿಗಳಂತೆ, ಆ ತುಟಿಯಿಂದ ಅಷ್ಟು ಸುಂದರವಾದ ತುಟಿ ನೋಡಿರಿ. 32 ಲಕ್ಷಗಳಿಂದ ಅದನ್ನು ಮೀರಿ ಸುಂದರವಾಗಿರುವಂತಹ ಪರಮಾತ್ಮ ಎಷ್ಟು ಸುಂದರ ಆಗಿರಬೇಕು. ಆ ತುಟಿಯಿಂದ ಪರಮಾತ್ಮ ಅದು ಎಷ್ಟು ಸುಂದರವಾಗಿ ಮಾತಾಡಿರ್ಬೇಕು, ಎಷ್ಟು ಮಧುರವಾಗಿ ಮಧುರ ಅಂತ ಇದ್ದಾರೆ. ಅಷ್ಟು ಮಧುರವಾಗಿರಬೇಕು. ಎಷ್ಟು ಕಿವಿಗೆ ಅವರಿಗೆ ಆನಂದ ಕೊಟ್ಟಿರಬೇಕು. ಕಣ್ಣಿನಿಂದ ರೂಪವನ್ನು ನೋಡಿ ಆನಂದ ಪಡ್ತಾ ಇದ್ದಾರೆ, ಕಿವಿಯಿಂದ ಅವನ ಧ್ವನಿಯಿಂದ ಆನಂದ ಪಡ್ತಾ ಇದ್ದಾರೆ ಅವರು. ಬೋಲತ ಮುಖ ಮಧುರ ಮಧುರ. ಪರಮಾತ್ಮ ಮಾತಾಡಿದ್ರೆ ಏನಂದಿ ಇನ್ನೊಮ್ಮೆ ಹೇಳು, ಏನಂದಿ ಇನ್ನೊಮ್ಮೆ ಹೇಳು ಅಂತ ಅವನ ಕೈಯಿಂದ ಇನ್ನೊಮ್ಮೆ ಹೇಳಿಸಿ ಸಂತೋಷ ಪಡ್ತಾ ಇದ್ರು. ಇನ್ನೊಮ್ಮೆ ಹೇಳು, ಏನಂದಿ ಇನ್ನೊಮ್ಮೆ ಹೇಳು ಅಂತೇಳಿ. ಅಂದರೆ ಎಷ್ಟು ಆನಂದ ಆಗಿರ್ಬೇಕು ಹೇಳಿ. ನಾವು ಈ ನಮ್ಮ ಮಕ್ಕಳನ್ನೇ ನೋಡಿ ನಾವು ಆನಂದ ಪಡ್ತೇವೆ. ಇಷ್ಟು ನಮ್ಮ ಕೂಸಿನಂಗೆ ಯಾರೂ ಇಲ್ಲ, ನಮ್ಮ ಕೂಸು ಹಂಗದ ಹಿಂಗೆ ಅಂತ ಹೇಳ್ತೇವೆ. 14 ಲೋಕಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಎಷ್ಟು ಸುಂದರವಾಗಿರಬೇಕು, ಎಷ್ಟು ಆನಂದ ಕೊಟ್ಟಿರಬೇಕು ಅವರಿಗೆ. ಸುಭಗನಾಸಿ ಕಾವಚ ಹೇಳ್ತಾರೆ. ಸುಂದರವಾದ ನೀಳವಾದ ಮೂಗಂತೆ ಒಳ್ಳೆ ಸುಂದರವಾಗಿದ್ದಾನಂತೆ ಪರಮಾತ್ಮ, ಅತ್ಯಂತ ಸುಂದರನಾಗಿದ್ದಾನಂತೆ. ಅಂತಹ ಸುಂದರನಾಗಿರುವಂತಹ ಪರಮಾತ್ಮ ಆ ರಾಮಚಂದ್ರ ನಡ್ಕೋತ ಬರ್ತಾ ಇದ್ದಾನಂತೆ. ಏನೋ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಇದು ಮಾಡ್ಕೋತ ಬರ್ತಾ ಇದ್ದಾನಂತೆ. ಎಷ್ಟು ಸುಂದರವಾಗಿರಬೇಕು ಅಂತ ಆ ಚಿತ್ರ ಅಂತ ಹೇಳ್ತಾರೆ. ತುಳಸಿದಾಸ ಅತಿ ಆನಂದ ದೇಖಿಕೆ ಮುಖಾರವೆಂದು. ತುಳಸಿದಾಸರು ಎದುರಿಗೆ ಅದು ಚಿತ್ರ ಬಂದಿದೆ, ಅವರಿಗೆ ದರ್ಶನ ಕೊಟ್ಟಿದ್ದಾನೆ. ಆ ಬಾಲರಾಮಚಂದ್ರನನ್ನು ನೋಡಿ ಆನಂದ ಆಗಿದೆಯಂತೆ. ಅತಿ ಆನಂದ ಅಂತ ಇದ್ದಾರೆ. ಅತಿಯಾದ ಆನಂದ ಆಗಿ ಆ ಪರಮಾತ್ಮನ ಆ ಕಮಲದಂತಹ ಮುಖವನ್ನು ನೋಡಿ ಸಂತೋಷಪಟ್ಟಿದ್ದಾರಂತೆ. ಆ ಬಾಲರಾಮಚಂದ್ರನ ಕಮಲದಂತಹ ಮುಖವನ್ನು ನೋಡಿ, ಅವನ ಲೀಲೆಯನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ನಾವು ಶ್ರೀಕೃಷ್ಣನ ಬಾಲಚರಿತ್ರೆಯನ್ನು ನೋಡ್ತೇವೆ, ಬಾಲಲೀಲೆಯನ್ನು ಕೇಳ್ತೇವೆ. ರಾಮಚಂದ್ರನ ಬಾಲಲೀಲೆಯನ್ನು ಇಲ್ಲ. ರಾಮಚಂದ್ರನ ಬಾಲಲೀಲೆ ಇಲ್ಲಿ ಈ ಹಾಡಿನ ಮುಖಾಂತರ ನಮಗೆ ಆ ರಾಮನ ಬಾಲಲೀಲೆಯನ್ನು ತುಳಸಿದಾಸರು ಹೇಳ್ತಾ ಇದ್ದಾರೆ. ರಘುವರ ಛವಿಕೆ ಸಮಾನ. ಪರಮಾತ್ಮ ಹೇಗಿದ್ದಾನೆ? ಪರಮಾತ್ಮನ ಅನಂತ ಕೋಟಿ ಸೂರ್ಯಪ್ರಕಾಶನಾಗಿರುವಂತಹ ಪರಮಾತ್ಮನ ಹಾಗೆ ಇದ್ದಾನೆ ಅಂಥೇಳಿ, ಪರಮಾತ್ಮ ಸಮಾನ ಪ್ರಪಂಚದಲ್ಲಿ ಹಿಂದೆ ಇಲ್ಲ, ಈಗಿಲ್ಲ, ಮುಂದೆ ಯಾರೂ ಬರೋದಿಲ್ಲ. ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮ, ಇಡೀ ಬ್ರಹ್ಮಾಂಡಕ್ಕೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಹೇಗಿದ್ದಾನೆಂದರೆ ರಾಮಚಂದ್ರನಂತೆ ಇದ್ದಾನೆ. ಯಾರು ಹೆಂಗಿದ್ದಾನೆ ಅಂತ ಹೇಳಿ ನಿಮಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಗೆ ಅನಂತ ಕೋಟಿ ಪ್ರಕಾಶ ನೋಡಿದಾಕ್ಷಣ ಕಣ್ಣು ಮುಚ್ಕೋತೋದೇ ಇಲ್ಲ, ಹಾಗೆ ಆ ಪರಮಾತ್ಮ ಅನಂತ ಕೋಟಿ ಸೂರ್ಯಪ್ರಕಾಶನಾಗಿದ್ದಾನೆ. ಒಂದು ಸೂರ್ಯ ಅಲ್ಲ, ಅನಂತ ಕೋಟಿ ಸೂರ್ಯಪ್ರಕಾಶನಾಗಿರುವಂತಹ ಪರಮಾತ್ಮ ಆನಂದದಾಯಕನಾಗಿದ್ದಾನೆ. ಅಂತಹ ರಾಮಚಂದ್ರ ಪರಮಾತ್ಮ ಬಾಲರಾಮನಾಗಿ ಮೊದಲು ಹೆಜ್ಜೆ ಇಡ್ತಾ ಇರಬೇಕಾದ್ರೆ ಹೇಗಿತ್ತು ಅನ್ನೋದನ್ನು ಇಲ್ಲೇ ತುಳಸಿದಾಸರು ವರ್ಣನೆ ಮಾಡ್ತಾ ಇದ್ದಾರೆ. ಅತ್ಯಂತ ಸುಂದರವಾಗಿ ಇವತ್ತಿನಿಂದ ರಾಮಲೀಲೆಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ.
ದಾಸ ಸಾಹಿತ್ಯದಲ್ಲಿ ರಾಮದೇವರ ಬಗ್ಗೆ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಹೇಳಬೇಕು ಅಂತ ಮಾಡಿದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.